ಎಲ್ಲರಿಗೂ ಜೈ ಶ್ರೀರಾಮ್. ಇವತ್ತಿನ ಈ ಶುಭ ಸಮಾರಂಭ ಸಂಸ್ಥೆಯ ಬಹುದೊಡ್ಡ ಕನಸಾದ ಆಡಿಟೋರಿಯಂನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಇಂದ್ರಪ್ರಸ್ಥ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದ ಶುಭ ಅವಸರದ ಶುಭ ವೇದಿಕೆಯಲ್ಲಿ ನಾವಿದ್ದೇವೆ. ಬಹುದೊಡ್ಡ ಕನಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 33 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಇಂದ್ರಪ್ರಸ್ಥ ಸಂಸ್ಥೆ ತನ್ನ ಹಲವು ಯಶಸ್ಸುಗಳ ಮೆಟ್ಟಿಲನ್ನು ಏರ್ತಾ ಬಂದಂತಹ ಹಾದಿಯಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾದಂತಹ ಈ ವಿದ್ಯಾಸಂಸ್ಥೆ ಕಂಡಂತಹ ಒಂದು ಸಣ್ಣ ಕೊರತೆ ಅಂತ ಹೇಳಿದರೆ ಒಂದು ಸಭಾಭವನ. ಸಣ್ಣ ಕೊರತೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಆ ಕೊರತೆಯನ್ನು ಅನುಭವಿಸಿದವರು ನಾವಾದರೂ ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಡಲಾಗಿತ್ತು. ವಿದ್ಯಾರ್ಥಿಗಳು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಸಾಧನೆಯನ್ನ ಮಾಡಿದಂತಹ ಕೀರ್ತಿ ವಿದ್ಯಾಸಂಸ್ಥೆಯದು. ಯಾವುದೇ ಚಟುವಟಿಕೆಗಳನ್ನು ನಡೆಸುವಾಗ ನಾವು ಸಂಸ್ಥೆಯವರು ಮೊದಲಾಗಿ ಯೋಚನೆ ಮಾಡೋದು ಎಲ್ಲಿ ಮಾಡುವುದು ಅಂತ. ಹೇಗೆ ಮಾಡುವುದು ಅನ್ನುವ ಪ್ರಶ್ನೆಗೆ ಉತ್ತರ ಇತ್ತಾದರೂ ಎಲ್ಲಿ ಮಾಡುವುದು ಅನ್ನುವ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇತ್ತು. ಇದಾದ ನಂತರದಲ್ಲಿ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಹಸ್ತಾಂತರ ಆದ ನಂತರ ನಮಗೆ ಸಿಕ್ಕಿದಂತಹ ಹಲವು ಸಂದರ್ಭಗಳಲ್ಲಿ, ಸಹ ಸಂಸ್ಥೆಗಳ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ, ಬೇರೆ ಬೇರೆ ಟ್ರೈನಿಂಗ್ಗಳದಿರ್ಬೋದು, ಕಾರ್ಯಕ್ರಮಗಳಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಾವು ಶಿಕ್ಷಕರು ಬರುವಾಗ ಮಾತಾಡಿದ ಒಂದೇ ಮಾತು ಅಂತ ಹೇಳಿದರೆ, ಇವರಿಗೆ ಎಷ್ಟು ಜಾಗ ಉಂಟಲ್ಲ ಅಂತ. ಜೊತೆಗೆ ಎಷ್ಟು ಸುಂದರವಾದಂತಹ ಎಷ್ಟು ಸಭಾಂಗಣಗಳಿವೆ ಅಂತ ಹೇಳಿ ನಾವು ಲೆಕ್ಕ ಹಾಕಿಕೊಂಡು ಬರ್ತಾ ಇದ್ದೇವೆ. ಮನುಷ್ಯನ ಪ್ರವೃತ್ತಿಯೇ ಹಾಗೆ, ಇದ್ದದ್ದನ್ನು ಬಿಟ್ಟು ಇಲ್ಲದುದರ ಕಡೆಗಿನ ತುಡಿತ. ಆದ ಕಾರಣ ನನ್ನ ಮಾತು ಬಹುದೊಡ್ಡ ಕನಸು ಅನ್ನೋದು ಇಲ್ಲಿ ಉಲ್ಲೇಖನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿನ ಸಂಚಾಲಕರಾದಂತಹ ಹಾಗೂ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ USA ನಾಯಕ್ ಅವರು ಆ ಸಂದರ್ಭದಲ್ಲಿಯೇ ಇಲ್ಲಿ ಒಂದು ಸುಂದರವಾದ ಸಭಾಂಗಣವನ್ನು ನಿರ್ಮಿಸಬೇಕು ಅಂತ ಹೇಳಿ ಅದರ ನೀಲನಕಾಶೆಯನ್ನು ತಯಾರಿಸಿ ಅದಕ್ಕೊಂದು ದೊಡ್ಡ ಫ್ಯಾನನ್ನು ಹಾಕಬೇಕು ಅನ್ನುವ ಕನಸನ್ನು ಅವರು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ರು. ಅವರ ಕನಸನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ವಿದ್ಯಾವರ್ಧಕ ಸಂಘ ಇವತ್ತು ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಈ 10 ಹಲವು ಅವಶ್ಯಕತೆಗಳನ್ನು ಹೊಂದಿದಂತಹ ವಿದ್ಯಾಸಂಸ್ಥೆ ತನ್ನ ಯಶಸ್ಸಿನ ಹಾದಿಯಲ್ಲಿ ಕೊರತೆಯನ್ನು ಹೊರಗಿನವರಿಗೆ, ವಿದ್ಯಾರ್ಥಿಗಳಿಗಾಗಲಿ, ಪಾಲಕರಿಗಾಗಲಿ, ವಿದ್ಯಾಭಿಮಾನಿಗಳಿಗಾಗಲಿ ಕಾಣದ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭಾಭವನ ಇನ್ನೂ ಕಾರ್ಯದ ಪ್ರಗತಿಯಲ್ಲಿದೆ. ವ್ಯವಸ್ಥೆಗೆ ಶೀಟನ್ನು ಅಳವಡಿಸಲಾಗಿದೆ. ಇನ್ನು ಹಲವು ಕೆಲಸಗಳು ಸಭಾಭವನದ್ದು ಬಾಕಿ ಇದೆ. ಇಲ್ಲಿ ಬಂದಂತಹ ಪಾಲಕರಿರ್ಬೋದು, ವಿದ್ಯಾಭಿಮಾನಿಗಳಿರ್ಬೋದು, ನಿಮ್ಮೆಲ್ಲರ ಜೊತೆ ಅದನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸಭಾಭವನದ ಬದಿಗೆ ಬಿಸಿಲು ಮತ್ತು ಮಳೆಯ ಇಂದ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಪಡೆಯುವಂಥ ದೃಷ್ಟಿನಲ್ಲಿ ಶೇಡನ್ನು ಹಾಕಲಿಕ್ಕಿದೆ. ನೆಲಕ್ಕೆ ಹಾಸನ್ನು ಹಾಸಲಿಕ್ಕಿದೆ. ಆಸನದ ವ್ಯವಸ್ಥೆಗಳನ್ನು ಮಾಡಲಿಕ್ಕಿದೆ. ಹಾಗೆ ಕನಸಿನಂತೆ ದೊಡ್ಡದಾದ ಒಂದು ಫ್ಯಾನನ್ನು ಹಾಕಲಿಕ್ಕಿದೆ. ಇದೆಲ್ಲ ಕೆಲಸಗಳು ಪೂರ್ತಿ ಆದ ನಂತರ ಇದನ್ನು ಮತ್ತೊಮ್ಮೆ ನಾವೆಲ್ಲರೂ ಕಣ್ಣು ತುಂಬಿಕೊಳ್ಳಬೇಕು ಅನ್ನುವಂತಹ ಸದಾಶಯದಲ್ಲಿ ನಾವಿದ್ದೇವೆ. ಸರಿಸುಮಾರು ಅಂದಾಜು 25 ಲಕ್ಷದ ಬಜೆಟಿನ ಒಂದು ಪ್ಲ್ಯಾನನ್ನು ಆಡಳಿತ ಮಂಡಳಿ ಕೈಗೆತ್ತಿಕೊಂಡಿದೆ.
ಇವತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಆದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಸರ್ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಖರ್ಚು ವೆಚ್ಚದ ಅಂದಾಜೇನಿದೆಯೋ ಅದನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಬಳಿ ತೆಗೆದುಕೊಂಡು ಹೋಗದೆ ಇಂದ್ರಪ್ರಸ್ಥದ ಆಡಳಿತ ಮಂಡಳಿಯ ಆದೇಶಾನುಸಾರ ಹಾಗೂ ನಮ್ಮೆಲ್ಲರ ನಿರ್ಣಯದೊಂದಿಗೆ ಸಂಸ್ಥೆಯ ಖರ್ಚಿನಿಂದಲೂ ಅದನ್ನು ಭರಿಸದೆ ಎಲ್ಲ ವಿದ್ಯಾರ್ಥಿಗಳ, ಶಿಕ್ಷಕ ರಕ್ಷಕ ಸಂಘದವರ, ಪೋಷಕರ, ಊರ ಹಲವು ವಿದ್ಯಾಭಿಮಾನಿಗಳ ಹಾಗೂ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಸಂಪೂರ್ಣ ಬೆಂಬಲದೊಂದಿಗೆ ಇದನ್ನು ಅಧ್ಯಕ್ಷರು ಅವಕಾಶ ಕೊಟ್ಟರೆ ನಾವೇ ಭರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ಸಂಸ್ಥೆಯಲ್ಲಿ ಹಣ ಇಲ್ಲ ಅಂತಲ್ಲ, ವಿದ್ಯಾರ್ಥಿಗಳ ಗಮನಕ್ಕಾಗಿ ಹೇಳ್ತಾ ಇದ್ದೇನೆ. ಸಂಸ್ಥೆಯಲ್ಲಿ ಹಣ ಇಲ್ಲ ಅಂತಲ್ಲ, ವಿದ್ಯಾವರ್ಧಕ ಸಂಘದಲ್ಲಿ ಹಣ ಇಲ್ಲ ಅಂತಲ್ಲ. ನಮ್ಮದು ಅಂತ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ, ನಮ್ಮದು ಅಂತ ಹೇಳೋ ಒಂದು ಪ್ರೀತಿ ಬರಬೇಕು ಅಂತ ಹೇಳಿ ಆದರೆ ಅದರಲ್ಲಿ ನಮ್ಮದೇನು ಅನ್ನೋದು ಇರಬೇಕು. ಈ ವರ್ಷದಲ್ಲಿ ನಾವು ನಡೆಸಿದಂತಹ ಇಂದ್ರಪ್ರಸ್ಥ ಬಿಸ್ನೆಸ್ ಕಾರ್ಟ್ ಅನ್ನುವಂತಹ ಒಂದು ವ್ಯಾವಹಾರಿಕ ಉದ್ದೇಶದೊಂದಿಗೆ ನಡೆಸಿದಂತಹ ಕಾರ್ಯಕ್ರಮದಲ್ಲಿ ಸುಮಾರು 1,82,000 ನೆಟ್ ಪ್ರಾಫಿಟ್ ಅನ್ನ ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಇದು ಸಾಧ್ಯವಾದದ್ದು ಎಲ್ಲ ವಿದ್ಯಾರ್ಥಿಗಳ ಶ್ರಮದಿಂದ. ಅದು ವಿದ್ಯಾರ್ಥಿಗಳ ಕೊಡುಗೆ ಸಭಾಭವನದೆಡೆಗೆ. ಇದಲ್ಲದೆ ಈಗಾಗಲೇ ನಾನು ಹೇಳಿದಾಗೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನಗಳು ಇರಲಿ, ಸಹಕಾರ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಇರಲಿ. ಇಂದ್ರಪ್ರಸ್ಥ ಅನ್ನೋದು ನಮ್ಮದಾಗಲಿ, ಊರವರದ್ದಾಗಲಿ ಅನ್ನುವಂತಹ ಯೋಜನೆ, ಆಲೋಚನೆ ನಮ್ಮೆಲ್ಲ ಹಿರಿಯರದ್ದು. ಇಂತಹ ಈ ಸದುದ್ದೇಶದೊಂದಿಗೆ ಇವತ್ತು ಸಭಾಭವನ ಉದ್ಘಾಟನೆಯಾಗಿದೆ. ಸಭಾಭವನದ ಹೆಸರಿನ ಆಯ್ಕೆಯಲ್ಲಿಯೂ ಕೂಡ ನಾವೊಂದಷ್ಟು ಹೆಸರುಗಳನ್ನು ಆಯ್ಕೆ ಮಾಡಲಿಕ್ಕೆ ಲಿಸ್ಟ್ ಮಾಡಿಕೊಂಡು ಬಂದಿದ್ದೆವು. ಯಾವ ಹೆಸರನ್ನ ಸೂಚಿಸಿದ್ರು ಅದು ಸೂಟ್ ಆಗ್ತಾ ಇರಲಿಲ್ಲ. ಇಂದ್ರಪ್ರಭಾ ಅನ್ನುವಂತಹ ಈ ಹೆಸರು ಹೆಚ್ಚು ಆಪ್ತ ಅಂತ ಹೇಳಿ ಎಲ್ರಿಗೂ ಅನಿಸಿತು. ಪ್ರಭೆ ಅಂತ ಹೇಳಿದ್ರೆ ಬೆಳಕು. ಈ ಸಭಾಭವನ ವಿದ್ಯಾಸಂಸ್ಥೆಯಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಇಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಸುತ್ತ ಊರಿನಲ್ಲಿ ಪ್ರಭಾಕರನಂತೆ ಪ್ರಭೆಯನ್ನ ಚೆಲ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಸದಾಶಯ. ಈ ಸದಾಶಯದೊಂದಿಗೆ ಉದ್ಘಾಟನೆಯಾದಂತಹ ಈ ಸುಂದರ ಸಭಾಂಗಣದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಮಾರ್ಗದರ್ಶಕರು, ಹಿರಿಯರು ಆದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಸರ್ ಅವರನ್ನ ಗೌರವಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇರುವ ವಿವೇಕಾನಂದ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಪ್ರಾಂಶುಪಾಲರು ಡಾಕ್ಟರ್ ಮಹೇಶ್ ಪ್ರಸನ್ನ ಸರ್, ಸಂಸ್ಥೆಯೊಂದಿಗೆ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಲವು ವರ್ಷದ ಬಾಂಧವ್ಯವನ್ನು ಹೊಂದಿದೆ. ನಮ್ಮ ವಿದ್ಯಾರ್ಥಿಗಳ ಸೈನ್ಸ್ ಪ್ರಾಜೆಕ್ಟ್ ಇರ್ಬೋದು, ಹಲವು ವಿಷಯಗಳಲ್ಲಿ ಅವರು ನಮಗೆ ಮಾರ್ಗದರ್ಶಕರು ಅಂತ ಹೇಳುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಆದಂತಹ ಡಾಕ್ಟರ್ ಸುಧಾರಾವ್ ಅವರು ನಮ್ಮೊಂದಿಗಿದ್ದಾರೆ. ವಿವೇಕಾನಂದ ಸಂಘದಿಂದ ಇಂದ್ರಪ್ರಸ್ಥದ ಆಡಳಿತ ಮಂಡಳಿಗೆ ಸಲಹೆ ಸೂಚನೆಗಳನ್ನು ನೀಡುವವರಲ್ಲಿ ಇವರು ಒಬ್ಬರು ಅಂತ ಹೇಳುತ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಹಾಗೆ
ಇಂದ್ರಪ್ರಸ್ಥ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ಕರುಣಾಕರ ಸುವರ್ಣ ಅವರು ನಮ್ಮೆಲ್ಲರನ್ನ ಉತ್ತಮವಾದ ದೂರದೃಷ್ಟಿತ್ವದೊಂದಿಗೆ ಮಾರ್ಗದರ್ಶಿಸ್ತಾ ಇದ್ದಾರೆ. ನಿಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ನಮ್ಮ ಸಂಸ್ಥೆಯ ಸಂಚಾಲಕರು ಶ್ರೀ ಸುಬ್ರಹ್ಮಣ್ಯ ಭಟ್ ಸರ್ ನಮ್ಮೊಂದಿಗಿದ್ದಾರೆ. ನಿಮ್ಮ ಮಾರ್ಗದರ್ಶನ ಹಾಗೂ ಪ್ರೀತಿಪೂರ್ವಕ ಪ್ರೋತ್ಸಾಹಕ ನುಡಿಗಳು ಯಾವತ್ತೂ ನಮ್ಮನ್ನ ಮುನ್ನಡೆಸ್ತಾ ಇದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇಂದ್ರಪ್ರಸ್ಥ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ HK ಪ್ರಕಾಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ಪದವಿ ಪೂರ್ವ ಕಾಲೇಜಿನ ಪ್ರೆಸಿಡೆಂಟ್ ಆದಂಥ ಶ್ರೀ ಯಶ್ವಿತ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಿಕಟಪೂರ್ವ ಸಂಚಾಲಕರು ಶ್ರೀ ಯುಜಿರಾದವರು ಹಾಗೆ ಊರಿನ 10 ಹಲವು ವಿದ್ಯಾಭಿಮಾನಿಗಳು ಸಂಸ್ಥೆಯೊಂದಿಗೆ ತಮ್ಮ ಕೈಯನ್ನು ಜೋಡಿಸ್ತಾ ಇದ್ದೀರಿ. ಆಹ್ವಾನಿತರಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಬಂದು ಚಂದಗಾಣಿಸಿಕೊಳ್ತಾ ಇದ್ದೀರಿ. ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳು, ಸರ್ವ ಸದಸ್ಯರು, ಪ್ರೀತಿಯ ವಿದ್ಯಾರ್ಥಿನಿಯರು, ನಮ್ಮ ಪಾಲಕ ಸಂಘದ ಅಧ್ಯಕ್ಷರು ಹಾಗೆ ಎಲ್ಲ ಪ್ರೀತಿಯ ಸಹಭಾಗಿಗಳಾಗಿರುವಂತಹ ಪಾಲಕ ಪೋಷಕರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ವಿರಾಮಗೊಳಿಸ್ತಾ ಇದ್ದೇನೆ. ಧನ್ಯವಾದ.